ಎಲ್ಲೋ ರೆನಾಲ್ಡ್ಸ್ ಫ್ಯಾಮಿಲಿ ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಏನಪ್ಪ ಇವನು ಸಂಡೇ ಬಜಾರ್ ವೀಡಿಯೋದಲ್ಲಿ ಸಿಗದೆ ಈ ಥರ ಬೇರೆ ಲೊಕೇಶನಲ್ಲಿ ಸಿಗ್ತಾ ಇದ್ದಾನಲ್ಲ ಅಂತ ನೀವು ಅನ್ಕೋಬೋದು. ಸೊ ಇದೇನಿಲ್ಲ, ಇದು ಒಂದು ಅನ್ಬಾಕ್ಸಿಂಗ್ ವೀಡಿಯೋ. ಲಾಸ್ಟ್ ಟೈಮೇ ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಹೇಳಿರ್ತೀನಿ. ಸೊ ಇದು ಬೇರೆ ಯಾವುದೂ ಅಲ್ಲ, AI ಗ್ಲಾಸಸ್ ಬಗ್ಗೆ. ಸೊ AI ಗ್ಲಾಸಸ್ನ ನೀವು ಸಂಡೇ ಬಜಾರ್ ವೀಡಿಯೋದಲ್ಲಿ ನೋಡಿರ್ತೀರಾ. ಸೊ ಅದರದ್ದು ಕ್ಲಿಪ್ನ ನಾನು ಇದರಲ್ಲಿ ತೋರಿಸಿರ್ತೀನಿ ನಿಮಗೆ. ಸೊ ಅಲ್ಲಿಂದ ನಾವು ಈ AI ಗ್ಲಾಸಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಇದರದ್ದು ಅನ್ಬಾಕ್ಸಿಂಗ್ ಮತ್ತು ಇದರಲ್ಲಿ ಏನೇನು ಫೀಚರ್ ಇದೆ, ಇದರಲ್ಲಿ ವೀಡಿಯೋ ಮತ್ತು ಆಡಿಯೋ ಹೆಂಗೆ ಬರುತ್ತೆ ಮತ್ತು ಪಿಕ್ಚರ್ಸ್ ಹೆಂಗೆ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ಈ ಬಾಕ್ಸ್ನ ನೀವು ನೋಡಿರ್ತೀರ. ಅನ್ಬಾಕ್ಸು ಮಾಡೋಕ್ಕೂ ಮುಂಚೆ ಇದರಲ್ಲಿ ಏನೇನಿದೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇದರಲ್ಲಿ ರೆಕಾರ್ಡಿಂಗ್ ಇನ್ 1200p at 30 frames per second ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವೈಫೈ ಫೀಚರು ಇದೆ, ಸೌಂಡ್ ಕ್ವಾಲಿಟಿ ಇದೆ, ಹಂಗಂದರೆ ಬ್ಲೂಟೂತ್ ಸ್ಪೀಕರ್ ಇರ್ಬೋದು. ಸೊ ಅದು ಬಿಟ್ಟರೆ ಇಲ್ಲಿ 3 ಲೆನ್ಸ್ ಇವ್ರು ಕೊಟ್ಟಿರ್ತಾರೆ. ಆ್ಯಂಡ್ ಈ ಮಾಡೆಲ್ ಹೆಸರು AIMB-G2 ಅಂತ. ಅಷ್ಟೇ ಅಲ್ಲ, ಇದರಲ್ಲಿ AI ಇಮೇಜ್ ರೆಕಗ್ನಿಷನ್ ಅನ್ನೋ ಆಪ್ಷನ್ ಇದೆ, 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ ಮತ್ತು ಮಲ್ಟಿಲಿಂಗ್ವಲ್ ಟ್ರಾನ್ಸ್ಲೇಷನ್ ಇದೆ. ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ಆ್ಯಕ್ಚುಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಅದನ್ನು ಬಿಟ್ಟರೆ ಹಿಂದುಗಡೆ ಮಾಡೆಲ್ ನಂಬರ್ ಮತ್ತು ಇನ್ನಷ್ಟು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ಹೇಳಿಬಿಟ್ಟು ನಾನು ಬೋರ್ ಮಾಡಲ್ಲ ನಿಮ್ಮನ್ನ. ಸೊ ಬನ್ನಿ ಸ್ಟ್ರೈಟಾಗಿ ವಿಡಿಯೋದಲ್ಲಿ ಹೋಗೋಣ. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಇವಾಗ. ಇದರಲ್ಲಿ ಇಲ್ಲಿ ಒಂದು ಪೌಚ್ ಕೊಟ್ಟಿರ್ತಾರೆ. ಸೊ ಈ ಪೌಚಲ್ಲಿ ನೀವು ಗ್ಲಾಸಸ್ ಹಾಕ್ಕೋಬೋದು. ಸೊ ಗ್ಲಾಸಸ್ನ ಸದ್ಯಕ್ಕೆ ಸೈಡಿಗೆ ಇಡೋಣ. ಇಲ್ಲಿ ನಿಮಗೆ ಪ್ರೇಮ ಪುಸ್ತಕ, ಮ್ಯಾನ್ಯಲ್ಲು. ಸೊ ಮ್ಯಾನ್ಯಲ್ನ ಓದ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಹಲವಾರು ಫೀಚರ್ಸ್ ಇದೆ. ಸೊ ಗೊತ್ತಾಗಬೇಕಂದ್ರೆ ಮ್ಯಾನ್ಯಲ್ ತುಂಬ ಇಂಪಾರ್ಟೆಂಟ್. ಮ್ಯಾನ್ಯಲ್ ಬಿಟ್ಟರೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಕೇಬಲ್, ಇದೆಲ್ಲ ಆ್ಯಕ್ಚುಲಿ ನೀಟಾಗಿತ್ತು, ನಾನೆಲ್ಲ ಓಪನ್ ಮಾಡಿದ್ದೀನಿ. ಸೊ ಈ ಚಾರ್ಜಿಂಗ್ ಕೇಬಲ್ ಹೇಗೆ ಕನೆಕ್ಟ್ ಮಾಡೋದು ಅಂತಲೂ ತೋರಿಸ್ತೀನಿ ನಾನು. ಇದು ಬಿಟ್ಟರೆ ಆಲ್ರೆಡಿ ಬಾಕ್ಸಲ್ಲಿ ಕೊಟ್ಟಿರೋ ಹಾಗೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಪೇರ್ ಆಫ್ ಫ್ರೇಮ್ಸ್ ಸಿಗುತ್ತೆ. ಸೊ ಆ್ಯಕ್ಚುಲಿ ಈ ವೈಟ್ ಏನು ನೋಡ್ತಾ ಇದ್ದೀರಾ, ಇದೇ ಗ್ಲಾಸಸ್ಸಲ್ಲಿ ಇದ್ದಿದ್ದು, ನಾನು ಚೇಂಜ್ ಮಾಡಿದ್ದೀನಿ ಇದನ್ನು. ಇದು ಬಿಟ್ಟರೆ ಇಲ್ಲಿ ಡಾರ್ಕ್ ಶೇಡ್, ಬ್ಲ್ಯಾಕ್ ಶೇಡ್ಸಲ್ಲಿ ನಿಮಗೆ ಸಿಗುತ್ತೆ. ಅದಾದಮೇಲೆ ಈ 2 ಐಟಮ್ ಸಿಗುತ್ತೆ. ಇದು ಏನಂದರೆ, ಸೊ ಈ ಗ್ಲಾಸಸ್ಸಲ್ಲಿ ನಿಮಗೆ ಸ್ಪೀಕರ್ ಬರುತ್ತೆ. ಇಲ್ಲಿ ಈ ಸ್ಪೀಕರ್ ಹತ್ತಿರ ಇದನ್ನು ಕನೆಕ್ಟ್ ಮಾಡಬೇಕು. ಸೊ ಡೈರೆಕ್ಟಾಗಿ ಈ ಹೋಲಿಂದ ನಿಮಗೆ ಸಾಂಗ್ಸ್ ಅಥವಾ ನೀವು ಕಾಲ್ ಮಾತಾಡ್ತೀರಾ ಅಂದರೆ ಕ್ಲ್ಯಾರಿಟಿ ಚೆನ್ನಾಗಿ ಬರುತ್ತೆ ಇದು ಹಾಕ್ಕೊಂಡ್ರೆ. ಬಟ್ ನೋಡೋಕ್ಕೆ ತುಂಬ ಆಡಾಗಿರುತ್ತೆ. ಒಂದು ಕ್ಲೀನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಗ್ಲಾಸಸ್ನ ನೋಡೋಣ. ಸೊ ನಾವು ಗ್ಲಾಸಸ್ ಕಡೆ ಬಂದಿದ್ದೀವಿ. ನಾನು ಮುಂಚೆನೇ ಹೇಳ್ದಂಗೆ ಈ ಫ್ರೇಮ್ನ ನಾನು ಚೇಂಜ್ ಮಾಡಿದ್ದೀನಿ. ನನಗೆ ಈ ಫ್ರೇಮ್ ಕಲರ್ ಇಷ್ಟ ಆಯಿತು. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಇದೇ ಒಂದು ವಿಯರ್ಡ್ ಆಗಿರೋ ವಿಷಯ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಕ್ಯಾಮ್ರಾ. ಇಲ್ಲಿ ಒಂದು ಲೈಟ್ ಬರುತ್ತೆ, LED ಲೈಟು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು 2 ಬಟನ್ ನೋಡ್ಬೋದು. ಈ ರೆಡ್ ಕಲರ್ ಬಟನ್ ಏನಿದೆ, ಆನ್ ಆಫ್ ಬಟನ್ ಇದೆ. ಪ್ಲಸ್ ಇದರಲ್ಲಿ ನೀವು ಕ್ಯಾಪ್ಚರ್ ಮಾಡ್ಕೋಬೋದು. ಈ ಬ್ಲ್ಯಾಕ್ ಕಲರ್ ಬಟನ್ ಏನಿದೆ, ಇದು ಮಲ್ಟಿ ಫಂಕ್ಷನಲ್ ಬಟನ್. ಇದರಲ್ಲಿ ನೀವು AI ಅಸಿಸ್ಟೆಂಟ್ನ ಟರ್ನ್ ಆನ್ ಮಾಡ್ಬೋದು, ವೀಡಿಯೋನ ಟರ್ನ್ ಆನ್ ಮಾಡ್ಬೋದು. ಈ ಥರ ಹಲವಾರು ಆಪ್ಷನ್ಸ್ ಇದೆ ಇಲ್ಲಿ. ಸೊ ಈ ಕಡೆ ನೀವು ನೋಡಿದ್ರೆ ಬ್ಯಾಟ್ರಿ ಇದೆ, ಆ್ಯಂಡ್ ಅದ್ರ ಪಕ್ಕದಲ್ಲಿ ಸ್ಪೀಕರ್ ಇದೆ. ಇಲ್ಲಿ ನಿಮಗೆ ಒಂದು ಚಿಕ್ಕ ಮಾಡ್ಯೂಲ್ ಬರುತ್ತೆ. ಈ ಮಾಡ್ಯೂಲಲ್ಲೇ ನಿಮಗೆ ಎಲ್ಲ ಸಿಸ್ಟಮ್ ಇರೋದು. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ಒಂದು ಸ್ಪೀಕರ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ವಾಲ್ಯೂಮ್ ನೀವು ಕಂಟ್ರೋಲ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಟಚ್ ಸೆನ್ಸಿಟಿವ್ ಪ್ಯಾನಲ್ ಇದು. ಸೊ ಇಲ್ಲಿ ಹಿಂಗೆ ಮಾಡಿದ್ರೆ ವಾಲ್ಯೂಮ್ ಅಪ್ ಮಾಡುತ್ತೆ, ಮತ್ತು ಹಿಂಗೆ ಮಾಡಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ಸೊ ಪ್ಲೇ ಪಾಸು ಇದರಲ್ಲೇ ಇದೆ. ಸೊ ಇಷ್ಟೊಂದು ಫೀಚರ್ಸ್ ಇದರಲ್ಲೇ ಕೊಟ್ಟಿದ್ದಾರೆ. ಇದನ್ನು ಟರ್ನ್ ಆನ್ ಮಾಡೋಕ್ಕೆ ಬರೀ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಸೌಂಡ್ ನಿಮ್ಗೆ ಕೇಳಿಸಿರ್ಬೋದು. ಸೊ ಇವಾಗ ಆನ್ ಆಗಿದೆ, ಲೈಟು ಬ್ಲಿಂಕ್ ಆಗ್ತಾಯಿದೆ. ಸೊ ಫೋನಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅಂತಲೂ ನಾನು ಹೇಳ್ತೀನಿ ನಿಮಗೆ. ಸೊ ಇದರಲ್ಲಿ ಮಸ್ತಾಗಿರೋ ವಿಷಯ ಏನಂದರೆ, ಇದರಲ್ಲಿ ವೇರ್ ಡಿಟೆಕ್ಷನ್ ಇದೆ. ಸೊ ನೀವು ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ಟಡಂಗ್ ಅಂತ ಒಂದು ಸೌಂಡ್ ಕೇಳುತ್ತೆ. ಅದನ್ನು ನಾನು ತೋರ್ಸೋಕ್ಕಾಗಲ್ಲ ನಿಮಗೆ. ಸೊ ಅದು ಒಂದು ಸ್ಮಾರ್ಟ್ ಫೀಚರ್ ಆಯಿತಾ. ಸೊ ಇವಾಗ ಒಂದೊಂದಾಗಿ ಫೀಚರ್ಸ್ನ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಸೊ ಒನ್ ಟ್ಯಾಪಲ್ಲಿ ನೀವು ಫೋಟೋ ಹಿಡಿಬೋದು. ಸೊ ನಾನು ಏನಾದರೂ ಆಬ್ಜೆಕ್ಟ್ ಇಟ್ಟು ಅದನ್ನು ಫೋಟೋ ಹಿಡಿತೀನಿ. ಆ ಫೋಟೋ ಹೇಗಿದೆ ಅಂತಲೂ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ನನ್ನ ಕಣ್ಮುಂದೆ 3 ಕಾರ್ ಇಟ್ಟಿದ್ದೀನಿ ನಾನು. ಕಾರ್ ಅಂದರೆ ಟಾಯ್ ಕಾರು. ಸೊ ಇದನ್ನು ಫೋಟೋ ಹಿಡಿತೀನಿ. ಆ್ಯಕ್ಚುಲಿ ಸ್ವಲ್ಪ ಹತ್ತಿರ ಹೋಗಿ ಹಿಡಿಬೇಕು, ಆವಾಗಲೇ ಇದು ಯಾವ ಸೈಜಲ್ಲಿ ಬರುತ್ತೆ ಅಂತ ಐಡಿಯಾ ಇಲ್ಲ. ಸೊ ಫೋಟೋ ಹಿಡಿಯೋಣ. ಈ ಒಂದು ಗ್ಲಾಸಸ್ಸಿಂದ ತೆಗೆದಿರೋ ಕೆಲವು ಫೋಟೋಸ್ನ ಅಟ್ಯಾಚ್ ಮಾಡಿರ್ತೀನಿ. ಆ್ಯಕ್ಚುಲಿ ಇಷ್ಟೊಂದು ಕ್ಲಾರಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಮೇಜಸ್ ಕ್ರಾಪ್ಡಾಗಿ ಬರ್ತಾ ಇದೆ ಸ್ಕ್ವೇರ್ ಶೇಪಲ್ಲಿ.
ಸೊ ವಿಡಿಯೋ ಹಿಡಿಬೇಕಾದ್ರೆ ಇಲ್ಲಿ ಲೈಟ್ ಬರುತ್ತೆ, ಇಲ್ಲಿ ಕೂಡ ಒಂದು ಲೈಟ್ ನನಗೆ ಕಾಣಿಸ್ತಾ ಇದೆ. ಸೊ ಅದೇ ಇಂಡಿಕೇಶನ್ ಆ್ಯಕ್ಚುಲಿ ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ. ಇದು ಹೆಂಗೆ ಕಾಣುತ್ತೆ ಅಂತ ನನಗೂ ಐಡಿಯಾ ಇಲ್ಲ, ಔಟ್ಪುಟ್ ನೋಡೇ ಗೊತ್ತಾಗೋದು. ಸೊ ಔಟ್ಪುಟ್ನ ನಾನು ಹಾಗೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಔಟ್ಪುಟ್ ಎಲ್ಲಿ ಬರುತ್ತೆ ಅಂತಲೂ ತೋರಿಸ್ತೀನಿ. ಸೊ ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ. ಇದೇ ವಿಡಿಯೋ ಔಟ್ಪುಟ್ಟು. ವಿಡಿಯೋ ಶೇಕಿಂಗ್ ಏನಿಲ್ಲ, ಇದು ನಾನು 4x ಇಟ್ಟಿದ್ದೀನಿ. ಅದಕ್ಕೆ ಈ ಒಂದು ವಿಡಿಯೋ ನೀವು ನೋಡ್ಬೋದು. ಆ್ಯಕ್ಚುಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಗುರು. ಡೀಟೇಲ್ಸ್ ಎಲ್ಲ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತುಂಬ ಪಂಚಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಗ್ಲಾಸಸ್ಗೆ ಇದು ತುಂಬಾ ಓಕೆ. ಇದನ್ನು ಬಿಟ್ಟರೆ ಇದರಲ್ಲಿ AI ಫೀಚರ್ ಇದೆ ಅಂತ ಹೇಳಿದ್ದೆ. ಸೊ AI ಫೀಚರ್ ಹೇಗೆ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಇವಾಗ. ಸೊ ನಾನಿವಾಗ ಇದರದ್ದು AI ಫೀಚರ್ಸ್ನ ಆ್ಯಕ್ಟಿವೇಟ್ ಮಾಡ್ತೀನಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ AI ಫೀಚರ್ಸ್ಗೆ ಆ್ಯಕ್ಟಿವೇಟ್ ಮಾಡೋಕ್ಕೆ ಇದರಲ್ಲಿ ಬರೀ ಒಂದು ಕಮ್ಯಾಂಡ್ ಕೊಟ್ಟರೆ ಸಾಕು. ಸೊ ಆ ಕಮ್ಯಾಂಡ್ ಏನಂದರೆ, ಹೇ ಗ್ಲಾಸಸ್ ಡಿಸ್ಕ್ರೈಬ್ ದ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಮೀ. The object in front of you is a small, bright blue toy car, likely a die-cast or plastic model, being held in someone's hand, visible in the lower left foreground. It has a sleek, sporty design with black wheels, visible suspension details, and possibly a low-profile body resembling a modern sports coupe or racing car. The car appears to be in motion or being positioned for filming, as it's oriented toward a compact action camera mounted on a mini tripod directly ahead. Behind the toy car, on the patterned tablecloth, cream with yellow floral motifs, are several other items. A DJI Osmo action camera, or similar compact action cam, mounted on a flexible mini tripod. Its screen illuminated and displaying a live view, possibly of the toy car. A black circular base stand, likely for a ring light or phone holder, labeled Devatar on its surface. A black rectangular device. ಸೊ ಮೊಬೈಲಲ್ಲಿ ಸಿಯಾನ್ ಗ್ಲಾಸಸ್ ಅನ್ನೋ ಈ ಒಂದು ಅಪ್ಲಿಕೇಶನ್ ನಾನು ತೋರಿಸ್ತೀನಿ ನಿಮಗೆ. ಸಿಯಾನ್ ಗ್ಲಾಸಸ್ ಅನ್ನೋ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಈ ಥರ ಇರುತ್ತೆ ಇಂಟರ್ಫೇಸ್. ಸೊ ಬ್ಲೂಟೂತ್ ಬೈ ಡಿಫಾಲ್ಟ್ ಆನ್ ಆಗಿರಬೇಕು, ವೈಫೈ ಕೂಡ ಕನೆಕ್ಟ್ ಆಗಿರಬೇಕು. ಇವಾಗ ನೀವು ನೋಡ್ಬೋದು ಇದು ಕನೆಕ್ಟ್ ಆಗಿದೆ ಆ್ಯಂಡ್ ಬ್ಯಾಟ್ರಿ 100% ಇದೆ. ಸೊ ಇದರಲ್ಲೇ ನೀವು ಕ್ವಿಕ್ ಫಂಕ್ಷನ್ಸ್ನ ಯೂಸ್ ಮಾಡ್ಕೋಬೋದು, ಟೇಕ್ ಫೋಟೋ, ವಿಡಿಯೋ ಮತ್ತು ರೆಕಾರ್ಡಿಂಗ್ ಅಂತ. ಸೊ ಇವಾಗ ನಾನು ಇದರಲ್ಲಿ ಒಂದು ಹಲವಾರು ಫೀಚರ್ಸ್ ಇದೆ. ಅದರಲ್ಲಿ AI ಟ್ರಾನ್ಸ್ಲೇಷನ್ ಅನ್ನೋ ಒಂದು ಫೀಚರ್ ಇದೆ. ಫೋಟೋಸ್, ವೀಡಿಯೋಸು ಮತ್ತು ವಾಯ್ಸ್ ಅಸಿಸ್ಟೆಂಟ್ನ ಆಲ್ರೆಡಿ ನೋಡಿದ್ದೀರಾ. ಸೊ AI ಟ್ರಾನ್ಸ್ಲೇಷನ್ ಹೆಂಗಂತ ತೋರಿಸ್ತೀನಿ ನೋಡಿ ಇವಾಗ. ಸೊ ಇಲ್ಲಿ ಓಪನ್ ಮಾಡಿದ್ರೆ 1 to 1 ಅಂತ ಇದೆ, ಸೈಮಲ್ಟೇನಿಯಸ್ ಟ್ರಾನ್ಸ್ಲೇಷನ್ ಅಂತ ಇದೆ. ಸೊ 1 to 1 ಕ್ಲಿಕ್ ಮಾಡೋಣ. ನಮ್ಮ ಭಾಷೆ ಅಂದರೆ ನನಗೆ ತುಂಬಾ ಹೆಮ್ಮೆ. ಲೈವ್ ಟ್ರಾನ್ಸ್ಲೇಷನ್ ಬರ್ತಾರದನ್ನ ನೋಡ್ಬೋದು. ಇವಾಗ ಇದರಲ್ಲಿ ನೀವು ಇದನ್ನು ಪ್ಲೇ ಮಾಡಿದ್ರೆ ಆಡಿಯೋ ಕೇಳ್ಬೋದು ಅನಿಸುತ್ತೆ. ಸೊ ನೀವು ನೋಡಿರ್ತೀರಾ ಲೈವ್ ಟ್ರಾನ್ಸ್ಲೇಷನ್ ಹಿಂಗಿದೆ. ಸೈಮಲ್ಟೇನಿಯಸ್ ಟ್ರಾನ್ಸ್ಲೇಷನ್ ಇದು ಹೆಂಗೆ ಅಂತ ನೋಡೋಣ. ಕನ್ನಡ, ಇಲ್ಲಿ ತಮಿಳು ಕೊಡೋಣ. ಲೈವ್ ಟ್ರಾನ್ಸ್ಲೇಷನ್ಗೆ ಸ್ಟಾರ್ಟ್ ಅಂತ ಒತ್ತಬೇಕು. ಸೊ ಸ್ಟಾರ್ಟ್ ಅಂತ ಒತ್ತಿದ ತಕ್ಷಣ ನಾವು ಏನು ಹೇಳ್ತೀವಿ ಅದು ಕನ್ನಡದಲ್ಲಿ ಇಲ್ಲಿ ಬರುತ್ತೆ, ಟ್ರಾನ್ಸ್ಲೇಟ್ ಆಗಿ ತಮಿಳಲ್ಲಿ ಇಲ್ಲಿ ಬರುತ್ತೆ. ಸೊ ಆ ತಮಿಳಲ್ಲಿ ಏನು ಹೇಳುತ್ತೋ ಅದನ್ನು ಹಂಗೆ ನನಗೆ ಈ ಗ್ಲಾಸಲ್ಲಿ ಕೇಳುತ್ತದು. ಸೊ ಬನ್ನಿ ಟ್ರೈ ಮಾಡೋಣ ಹೆಂಗೆ ಅಂತ. ಸೊ ಸ್ಟಾರ್ಟ್ ಟ್ರಾನ್ಸ್ಲೇಷನ್. ஹலோ ரெனால்ட்ஸ் ஃபேமிலி, நீவெல்லா ಹೇಗಿದ್ದೀರಾ? வணக்கம் ரெனால்ட்ஸ் குடும்பம், நீங்கள் எப்படி இருக்கிறீர்கள்? ಸೊ ನೋಡಿರ್ತೀರಾ ನೀವು, ಪ್ರಾಪರ್ ಟ್ರಾನ್ಸ್ಲೇಷನ್ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ನೀವು ನೋಡಿರ್ತೀರಾ. ಇವಾಗ ನಾನು ನಿಮಗೆ ಗೆಸ್ಚರ್ ಕಂಟ್ರೋಲ್ನ ತೋರಿಸ್ತೀನಿ. ಸೊ ಹಾಡು ಹಾಕಿ ಬ್ಲೂಟೂತು ಸೌಂಡು ಹೆಂಗಿರುತ್ತೆ ಅಂತ ನೀವು ನೋಡಬೇಕಲ್ಲ. ಸೊ ಏನಿಲ್ಲ, ಆಲ್ರೆಡಿ ನನ್ನ ಫೋನಲ್ಲಿ ಕನೆಕ್ಟ್ ಆಗಿದೆ. ಸೊ ಒಂದು ಹಾಡು ಹಾಕೋಣ. ಸೊ ಬರೀ ಇಲ್ಲಿ ಟ್ಯಾಪ್ ಮಾಡಬೇಕಷ್ಟೆ. ಟ್ಯಾಪ್ ಮಾಡಾಯಿತು. ಇವಾಗ ನೆಕ್ಸ್ಟ್ ಸಾಂಗ್ ಮಾಡೋಣ. ಸೊ ಇದರಲ್ಲಿ ನೆಕ್ಸ್ಟು ಬ್ಯಾಕು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದು ಮೇ ಬಿ ಪರ್ಟಿಕ್ಯುಲರ್ ಆ್ಯಪ್ಸ್ಗೆ ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಆದರೆ ವಾಲ್ಯೂಮ್ ಮತ್ತು ಪ್ಲೇ ಪಾಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ವಾಯ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಇದು ವಾಯ್ಸ್ ಲೀಕ್ ಆಗುತ್ತೆ ಅನಿಸುತ್ತೆ. ಹತ್ತಿರ ಯಾರ್ಯಾರು ಇದ್ದರೆ ಅವ್ರಿಗೂ ಆಡಿಯೋ ಕೇಳುತ್ತೆ. ಸೊ ಕಾಲ್ಸ್ ಎಲ್ಲ ಮಾತಾಡಬೇಕಂದ್ರೆ ಸೇಫ್ಟಿ ಎಲ್ಲ ಇರಲ್ಲ. ಸೊ ಕಾಲ್ಸ್ಗೆ ಸ್ವಲ್ಪ ಕಷ್ಟನೇ, ಬಟ್ ನಮಗೆ ಕ್ಲೀನಾಗಿ ಕೇಳಿಸುತ್ತೆ.
ಇನ್ನೊಂದು ಬ್ಲ್ಯಾಕಾಗಿ ಕೊಟ್ಟಿರ್ತಾರಲ್ಲ ಅದು ಇನ್ನೂ ಕ್ಲಿಯರಾಗಿ ನಿಮಗೆ ಆಡಿಯೋ ಕೇಳಿಸುತ್ತೆ. ಇದೇ ಥರ AI ಗ್ಲಾಸಸ್ದು ಬೆಸ್ಟ್ ಬೈ ಲಿಂಕ್ನ ನಾನು ಕೆಳಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟೆಡ್ ಇರೋರು ಟ್ರೈ ಮಾಡ್ಬೋದು. ಇದು ಮೆಟಾ ಗ್ಲಾಸಸ್ ಥರ ಎಕ್ಸ್ಪೆನ್ಸಿವ್ ಅಲ್ಲ. 5-6 thousand ರೇಂಜಲ್ಲೇ ನಿಮಗೆ ಸಿಗ್ಬಿಡುತ್ತೆ ಹೊಸದು.